ಎಲ್ರಿಗೂ ಗೊತ್ತಿರೋ ಹಾಗೆ 23 ಫೆಬ್ರವರಿಗೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಆಡ್ತಿದೆ. ಪ್ರತಿ ಸಾರಿ ಗೆದ್ದಂಗೆ ಈ ಸಾರಿನೂ ಗೆಲ್ಲುತ್ತೆ. 2017 ಫೈನಲ್ದು ರಿವೆಂಜನ್ನು ತಗೋದಿದೆ. ಎಲ್ಲರೂ ಭಾರಿ ಫಾರ್ಮಲ್ಲಿದ್ದಾರೆ. ಓಪನಿಂಗ್ನಿಂದ ಹಿಡಿದು ನಂಬರ್ 7 ನಂಬರ್ 8 ತನಕ ಬ್ಯಾಟಿಂಗ್ ಆರ್ಡರ್ ಇದೆ. ಬಾಲರ್ಸೂ ಭಾಳ ಒಳ್ಳೆ ಫಾರ್ಮಲ್ಲಿದ್ದಾರೆ. ಈ ಸತಿನೂ ಆರಾಮ್ಸೆ ಗೆಲ್ಬೋದು ಪಾಕಿಸ್ತಾನ ಅವ್ರ ಮೇಲೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಬರೀ ಇಂಡಿಯಾ ಅವರು ಪಾಕಿಸ್ತಾನ ಅವರು ಅಷ್ಟೇ ಅಲ್ಲ, ಇಡೀ ವರ್ಲ್ಡು ನೋಡುತ್ತೆ ಆ ಮ್ಯಾಚ್ನ. ಫುಲ್ ಭಾರಿ ಕ್ರೇಜಿಂದ ನೋಡುತ್ತೆ. ಈ ಸತಿ ಇಂಡಿಯಾದ ಗೆಲುವು ಪಕ್ಕ ಇದೆ. ಕಮಾನ್ ಇಂಡಿಯಾ, ವಿ ವಿಲ್ ವಿನ್. ಪಾಕಿಸ್ತಾನ ಮ್ಯಾಚು ತುಂಬ ರೋಚಕವಾಗಿರ್ತದೆ ಈ ವರ್ಷ. ಅದಲ್ಲದೆ ಎಲ್ಲರೂ ಪ್ಲೇಯರ್ಸ್ ಫಾರ್ಮ್ ಆಗ್ಯಾರ. ವಿರಾಟ್ ಆಗಲಿ, ರೋಹಿತ್ ಶರ್ಮಾ ಆಗಲಿ, ಗಿಲ್ ಆಗಲಿ, ಎಲ್ಲ ಟೀಮ್ ಚಲೋ ಅದ. ಈ ವರ್ಷ ನಾವೇ ಚಾಂಪಿಯನ್ ಆಗ್ಬೇಕಂತ ತಿಳ್ಕೊಂಡಿವಿ. ಪಾಕಿಸ್ತಾನ ಇಂಡಿಯಾ ಮ್ಯಾಚು ಎಲ್ಲ ಕಡೆ ತುಂಬ ನೋಡ್ತಾರೆ. ಅದಲ್ಲದೆ ಎಲ್ಲ ವ್ಯೂಸು ಎಲ್ಲ ಜಾಸ್ತಿ ಇರುತ್ತೆ. ಇದೇ ಬೇಟೆನೂ ಫಸ್ಟು ಚಲೋ ಆಗಿರುತ್ತೆ. ಚಾಂಪಿಯನ್ ಟ್ರೋಫಿಯಾಗ ಮೇನ್ ಟೀಮ್ಸ್ ಎರಡು ಒಂದೇ ಸ್ಕ್ವಾಡ್ ಆಗವ. ಚಾಂಪಿಯನ್ ಟ್ರೋಫಿ ಗೆಲ್ಬೇಕಂದ್ರೆ ನಾವು ಚಾಂಪಿಯನ್ ಇವಾಗ ಪಾಕಿಸ್ತಾನ ಬೀಟ್ ಮಾಡಿ ನಾವು ಹೋಗ್ಬೇಕು. ಹಂಗಾದ್ರೆ ಮತ್ತೆ ಬೇರೆ ಬಿ ಸೆಕ್ಷನ್ದಾಗ ಮತ್ತೆ ಸ್ಟ್ರಾಂಗ್ ಪ್ಲೇಯರ್ಸ್ ಅರ, ಆ ಟೀಮ್ ಗೆಲ್ಬೇಕು. ಹೆಂಗನಾಗಲಿ ನೆಕ್ಸ್ಟ್ ಮ್ಯಾಚ್ ನಾವು ಗೆಲ್ತೀವಿ ಪಾಕಿಸ್ತಾನ ಗೆದ್ದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಬರೀ ಇಂಡಿಯಾದಲ್ಲ, ವರ್ಲ್ಡಲ್ಲಿ ಒಂದು ಕ್ರೇಜ್ ಇರುತ್ತೆ. ಏನು ಹೇಳ್ತಾರೆ? ವರ್ಲ್ಡಲ್ಲಿ ಕ್ರೇಜ್ ಇರುತ್ತೆ. ಕ್ರೇಜ್ ಇರೋ ಕಾರಣ ವಿರಾಟ್ ಕೊಹ್ಲಿ ಅವ್ರ ಅಗ್ರೆಷನ್ ಆಗಲಿ, ಕ್ಯಾಪ್ಟನ್ಸಿ ಆಗಲಿ, ಇಂಡಿಯಾ ಪ್ಲೇಯರ್ಸ್ ಆಗಲಿ ತೋರಿಸೋ ವಿಧಾನ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ತೋರಿಸ್ತಾರೆ ಎಲ್ಲ ಕಡೆ. ಇಂಡಿಯಾದಲ್ಲಿ ಹೆಚ್ಚು ಜನ ಲೈಕ್ ಮಾಡೋದು ಕ್ರಿಕೆಟು. ಪಾಕಿಸ್ತಾನದಲ್ಲಿ ಹೆಂಗಂದರೆ ಅವರು ಸ್ವಲ್ಪ ಟೀಮ್ ವೀಕ್ ಇರುತ್ತೆ. ಅದಲ್ಲದೆ ಒಂದು ಒಳ್ಳೆ ಬೆಟಲ್ ಆಗಿರುತ್ತೆ ನಮ್ಮದು ಅವ್ರದ್ದು. ಸ್ಟ್ರಾಂಗ್ ಟೀಮ್ಸ್ ಎರಡಲ್ಲ, ಎಲ್ಲ ಕ್ರೇಜ್ ಇರುತ್ತೆ. ಹೆಚ್ಚು ವ್ಯೂಸ್ ಓದ್ತಾ ಯಾವ್ದ್ರಾಗನಾಗಲಿ. ಹಂಗಾಗಿ ಈ ಮ್ಯಾಚ್ ನಾವೇ ಗೆಲ್ಬೇಕು ಅನ್ಕೊಂಡು. ಪಾಕಿಸ್ತಾನ ಮ್ಯಾಚ್ ಇದೆ, ನಮಗೂ ಭಾಳ ನೋಡೋಕೆ ಇಷ್ಟ ಇದೆ. ಇಡೀ ವರ್ಲ್ಡಲ್ಲಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನೋಡೋಕ್ಕೆ ಎಲ್ಲರಿಗೂ ಕ್ರೇಜ್ ಇದೆ. ಫುಲ್ ಖುಷಿ ಆಗುತ್ತೆ. ಇಂಡಿಯಾದಲ್ಲಿ ರೋಹಿತ್ ಶರ್ಮಾ, ಶುಭಮ್ ಗಿಲ್, ವಿರಾಟ್ ಕೊಹ್ಲಿ ಅವರೆಲ್ಲ ಚೆನ್ನಾಗಿ ಆಡುತ್ತಾರೆ. ಇಂಡಿಯಾ ಗೆಲ್ಲುತ್ತೆ ಪಾಕಿಸ್ತಾನ ಮೇಲೆ. ಜೈ ಹಿಂದ್, ಜೈ ಜವಾನ್. ಇಂಡಿಯಾ ಟೀಮ್ ಬೆಸ್ಟ್ ಆಫ್ ಲಕ್ ಅಂತ ಹೇಳಕತ್ತೀವಿ. ನಾವು ಎಲ್ಲರೂ ಇಂಡಿಯಾ ಮ್ಯಾಚ್ಗೆ ನೋಡ್ತಿದ್ದೇವೆ. ಇಂಡಿಯಾ ಪಾಕಿಸ್ತಾನ ಒಂದು ದೊಡ್ಡ ಮ್ಯಾಚ್ ಇದೆ. ಅದು ನಾವೆಲ್ಲರೂ ಕಾಯ್ಕೊಂಡು ನಿಂತಿದ್ವಿ. ಸಂಡೇ ಒಂದು ಮ್ಯಾಚ್ ಇದೆ. ಆ ಮ್ಯಾಚ್ ತುಂಬ ರೋಮಾಂಚಕ ಮ್ಯಾಚ್ ಇದೆ. ಗೆಲ್ತಾರೆ ಅಂತ ಅನ್ಕೊತೀನಿ. ಬೆಸ್ಟ್ ಆಫ್ ಲಕ್ ಇಂಡಿಯಾ ಟೀಮ್. ಪಾಕಿಸ್ತಾನ ಮೇಲೆ ಮ್ಯಾಚ್ ಅಂದ್ರೆ ಯಾವ ರೀತಿ ಖುಷಿ ಎಕ್ಸೈಟ್ ಇರುತ್ತೆ ಅಂತ? ತುಂಬ ಖುಷಿ ಇರ್ತದೆ. ಪೂರಾ ರೋಮಾಂಚಕ ಎಕ್ಸೈಟ್ ಇರ್ತದೆ. ಯಾರು ಗೆಲ್ಲಿಬೋದು ಯಾರಿಲ್ಲ. ಇಂಡಿಯಾ ಪಾಕಿಸ್ತಾನ ಭಾಳ ಇದು ಇರ್ತದೆ. ಪಾಕಿಸ್ತಾನ ದುಶ್ಮನ ಹಂಗಂತಾರ. ತುಂಬ ಚೆನ್ನಾಗಿದೆ ಮ್ಯಾಚು, ಎಕ್ಸೈಟಿಂಗ್ ಆಗಿದೆ. ಈಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನೋಡೋಕೆ ಮ್ಯಾಚ್ ಎಲ್ಲರೂ ಕ್ರೇಜಿ ಇರ್ತಾರೆ, ಎಲ್ಲ ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದಾರೆ. ಈಗ ಎಲ್ಲ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಅಂದರೆ ಮೇನ್ ಎಲ್ಲ ಅದರಿಂದನೇ ಫುಲ್ ಇದೆ. ಈಗ ವಿರಾಟ್ ಕೊಹ್ಲಿ ಒಂದು ಸೆಂಚುರಿ ಹೊಡಿತೀನಿ ನಾವೆಲ್ಲ ಕಾಯ್ತಿದ್ದೀವಿ. ಆ್ಯಂಡ್ ರೋಹಿತ್ ಶರ್ಮಾ ಕಮ್ಬ್ಯಾಕ್ ಮಾಡ್ತಾನೆ, ಒಳ್ಳೆ ಕಮ್ಬ್ಯಾಕು. ಆ್ಯಂಡ್ ಶುಭ್ಮನ್ ಗಿಲ್ ಮತ್ತು ಚಲೋ ಸಪೋರ್ಟ್ ಮಾಡ್ತಾ ಇದ್ದಾನೆ ಇಂಡಿಯನ್ ಟೀಮಿಗೆ. ಹಾಗೆ ಸಪೋರ್ಟ್ ಮಾಡಲಿ, ಇಂಡಿಯಾ ಗೆಲ್ಲೋಣ. ಆ್ಯಂಡ್ ಮೊಹಮ್ಮದ್ ಶಮಿ ಮತ್ತು ಚಲೋ ಆಗ್ತಾಯಿದ್ದಾನೆ, ಎಲ್ಲ ಚಲೋ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ನಮಗೆ ಅದೇ ಬೇಕು. ಈಗ ಇಂಡಿಯಾ ಗೆಲ್ಲೋಕ್ಕೆ ನಾವು ಇರೋದು, ಇಂಡಿಯಾ ರಿಪ್ರೆಸೆಂಟ್ ಮಾಡೋಕ್ಕೆ ನಾವು ಎಲ್ಲರಿದ್ದೀವಿ. ನಾರ್ಮಲ್ ಬೇರೆ ಟೀಮ್ಗಳು, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಅಂತ ಟೀಮ್ಗಳು ಇದ್ರೂ ಅಷ್ಟು ಕ್ರೇಜ್ ಇರೋದಿಲ್ಲ. ಪಾಕಿಸ್ತಾನ ಅಂದ್ರೆ ಯಾಕೆ ಕ್ರೇಜ್ ಇರುತ್ತೆ ಅಂತ? ಪಾಕಿಸ್ತಾನ ಅಂದರೆ ಒಂದು ಇದೆ, ಯುದ್ಧ ಟೈಪ್ ಇದೆ. ಇಂಡಿಯಾ ಪಾಕಿಸ್ತಾನ ಸ್ವಲ್ಪ ಅದು ಮೊದಲಿಂದ ಇರುತ್ತೆ ಅಣ್ಣ, ಮೊದಲಿಂದ ಇದೆ ಅದು. ಅದಕ್ಕೋಸ್ಕರ ಯಾವ ರೀತಿ ಈಗ ಇದು ಮಾಡೋಕ್ಕೆ ನಿರೀಕ್ಷೆಯಲ್ಲಿ ಇದ್ದೀರಿ? ಈಗ ನಾವು ಫುಲ್ ಹೈ ಲೆವೆಲ್ ಇದೀವಿ ಅಣ್ಣ. ಈಗ ಫುಲ್ ಹಿಂಗೆ ಎಕ್ಸೈಟೆಡ್ ಇದೀವಿ ಅಣ್ಣ ನೋಡೋಕೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ. ಅದಕ್ಕೆ ಫುಲ್ ಕಾಯ್ತಾ ಇದೀವಿ ಅಣ್ಣ ನೋಡೋಕೆ.